ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 2:30 3 ಗಂಟೆಗೆಲ್ಲನೂ ಎದ್ದು ನಾನು ಪೂಜೆನ ಮಾಡ್ತಾಯಿದ್ದೀನಿ. ಈ ಪೂಜೆ ಮಾಡ್ತಾ ಇರಬೇಕಾದ್ರೆ 2:30 3 ಗಂಟೆ ಆಗಿದೆ. ಅಂದರೆ ನಾನು ಹಿಂದಿನ ದಿನ ನೈಟ್ ಎಲ್ಲನೂ ರೆಡಿ ಮಾಡಿಕೊಂಡು ನೆಲ ಎಲ್ಲ ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ದೇವ್ರಿಗೆಲ್ಲನೂ ಹೂವು ಇಟ್ಕೊಂಡು ದೇವ್ರಿಗೆಲ್ಲನೂ ರೆಡಿ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ. ಈಗ ಟೈಮು 2:45 3 ಗಂಟೆ ಆಗಿದೆ ಅಂತ ಅನಿಸುತ್ತೆ. ಈಗ ಪೂಜೆಗೆ ದೀಪ ಹಚ್ಚಿ ಪೂಜೆನ ಮಾಡ್ತಾಯಿದ್ದೀನಿ. ಇವತ್ತು ಇಷ್ಟು ಬೇಗ ಇದು ಬ್ರಾಹ್ಮಿ ಮುಹೂರ್ತದಲ್ಲೇ ದೀಪ ಹಚ್ತಾ ಇದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ, ತುಂಬಾ ಫಲಿಸುತ್ತೆ ಅಂತ ಹೇಳ್ತಾರೆ. ಅಂದರೆ ಪೂಜೆ ಮಾಡೋದು ನಮಗೆ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ನಾನು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಇಷ್ಟು ಬೇಗ ಎದ್ದು ಪೂಜೆನ ಮಾಡ್ತಾಯಿದ್ದೀನಿ, ಇವತ್ತಿನ ಏನು ಸ್ಪೆಷಲ್ ಇದೆ ಅಂತ ಕೇಳಿದ್ರೆ, ಇವತ್ತು ಅಂಥ ಒಂದು ಸ್ಪೆಷಲ್ ದಿನ ಅಂತ ಅಲ್ಲ. ಇವತ್ತು ನಾನು ದಿ ಫೇಮಸ್ ಗೌಡ್ಗೆರೆ ಚಾಮುಂಡೇಶ್ವರಿ ಅಂತ ಎಲ್ರಿಗೂ ಗೊತ್ತೇ ಇದೆ. ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ, ಅಷ್ಟಿಷ್ಟು ಫೇಮಸ್ ಆಗಿಲ್ಲ. ಯಾರಿಗೆ ಗೊತ್ತಿಲ್ಲ, ಹಳ್ಳಿಲೂ ಗೊತ್ತು, ಸಿಟಿಗಳಲ್ಲೂ ಗೊತ್ತು ಈ ಗೌಡ್ಗೆರೆ ಚಾಮುಂಡೇಶ್ವರಿ. ಸೊ ಹಾಗಾಗಿ ಆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಹಾಗಾಗಿ ಬೆಳಗಿನ ಜಾವ ಬೇಗನೆ ಎದ್ದು ಈಗ ಇವತ್ತು ಮನೆ ದೇವ್ರ ವಾರ ಆಗಿರೋದ್ರಿಂದ ಪೂಜೆನ ಮಾಡಿಕೊಂಡು ಒಂದೇ ಸರಿ ಹೋಗಿ ಬರೋಣ ಅಂತ ಅಂದ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸರಿ ಬೆಳಗ್ಗೆ ಹೊರಟು ಹೋಗ್ಬಿಟ್ರೆ ಮತ್ತೆ ಸಂಜೆ ಆಗುತ್ತೆ, ಸುಸ್ತಾಗಿರುತ್ತೆ, ಬಂದು ಪೂಜೆ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತ ಬೆಳಗ್ಗೆ ಬೇಗನೆ ಎದ್ದು ವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ರೆಡಿ ಆಗೋಣ ಒಂದೇ ಸರಿ ಅಂತ ಹೇಳ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ಫೈನಲಾಗಿ ನಾನು ಕೂಡ ರೆಡಿಯಾಗಿದ್ದಾಯಿತು. ಹೊರಗಡೆ ನೋಡ್ತಾ ಇರ್ಬೋದು ಇನ್ನು ಕತ್ಲೆ ಆಗಿದೆ. ಈಗ ನಮ್ಮಮ್ಮ ಕೂಡ ರೆಡಿ ಆಗ್ತಾ ಇದ್ದಾರೆ. ಜೊತೆಗೆ ನೋಡ್ತಾ ಇರ್ಬೋದು ಹೊರಗಡೆ ಇನ್ನು ಎಷ್ಟು ಕತ್ಲೆ ಇದೆ. ರೆಡಿ ಆಗಿದ್ದೀವಿ ನಾವು ಆಲ್ರೆಡಿ. ಸ್ನಾನ ಮಾಡಿಕೊಂಡು, ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋದು ಹೇಗೆ ಅಂತ ಹಿಂದಿನ ದಿನ ನೈಟ್ ಯೋಚನೆ ಮಾಡ್ತಾಯಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ. ಸಿಕ್ಕಾಪಟ್ಟೆ ಅಯ್ಯಪ್ಪ ಮಾಡಬೇಕಾ, ಎಷ್ಟು ಬೇಡವೇ ಬೇಡ ಅನ್ನೋ ಥರ ಫೀಲ್ ಆಗುತ್ತೆ ಎಲ್ಲಾದರೂ. ಬಟ್ ಆದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರೆ, ಸ್ನಾನ ಮಾಡೋಕ್ಕೆ ಹೋದರೆ ಏನು ಅನಿಸಲ್ಲ, ಅಷ್ಟು ಈಸಿ ನಾರ್ಮಲ್ ಅನಿಸುತ್ತೆ. ಸ್ನಾನ ಮಾಡ್ಕೊಂಡಾದ್ಮೇಲೂ ಏನು ಅಷ್ಟು ಅಯ್ಯೋ ಡಿಫ್ರೆನ್ಸ್ ಅಂತಲ್ಲ. ಬಟ್ ಆದರೆ ಮಾಡೋಕ್ಕೂ ಮುಂಚೆ ಯೋಚನೆ ಇರುತ್ತಲ್ಲ, ಅದು ತುಂಬ ಕಷ್ಟ ಅಂತ ಅನಿಸುತ್ತೆ. ಸೊ ಫೈನಲ್ ಆಗಿ ರೆಡಿಯಾಗಿ ನಾವೆಲ್ಲರೂ ಹೊರಟು ಬಸ್ ಹತ್ಕೊಂಡು ಹೊರಟಿದ್ದಾಯಿತು. ಈಗ ನೋಡ್ತಾ ಇರ್ಬೋದು ನಾವು ಕತ್ಲೆ ಇದ್ದಂಗೆ ಬಿಟ್ಟಿದ್ದು. ಈಗ ಬೆಳಕಾಗಿದೆ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಬಸ್ಸಲ್ಲೇ ಒಂದು ರೌಂಡ್ ಎಲ್ಲ ನಿದ್ದೆ ಮಾಡಿಕೊಂಡು ಎದ್ದು ನೋಡ್ತಾ ಇರ್ಬೋದು ಮುಖಗಳು ಹೇಗಿದೆ ಅಂತ. ಅದನ್ನೇ ಹೇಳ್ತಾ ಇದ್ದೆ. ನೋಡಿದ್ರೆ ಅಂದರೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋ ಥರ ಇಲ್ಲ, ಎದ್ದು ನಿದ್ದೆ ಮಾಡಿ ಎದ್ದಿರೋ ಥರ ಕಾಣಿಸ್ತಾ ಇದ್ದೀವಿ. ಅಂದರೆ ಬೆಳಗಿನ ಜಾವ ಬೇಗ ಹೊರಟಿದ್ರಿಂದ ಬಸ್ಸಲ್ಲಿ ತುಂಬ ನಿದ್ದೆ ಬಂತು, ಹಾಗಾಗಿ ಹಾಗೆ ಮಲ್ಕೊಂಡು ಈಗ ಎದ್ದು ಫೈನಲ್ ಆಗಿ ಗೌಡ್ಗೆರೆ ತಲುಪಿದ್ವಿ ನಾವು. ಇದು ತುಮಕೂರಿಂದ 1-2 ಅವರ್ಸ್ ಆಗುತ್ತೆ ಗೌಡ್ಗೆರೆ ಚಾಮುಂಡೇಶ್ವರಿ. ಅಲ್ಲಿಂದನೇ ತುಮಕೂರಿಂದನೇ ಬಸ್ಸಸ್ ಇರ್ತವೆ, ಅಂದರೆ ಡೈರೆಕ್ಟ್ ಗೌಡ್ಗೆರೆಗೆ ಬಸ್ಸಸ್ ಇರ್ತವೆ. ಇಲ್ಲಾಂದರೆ ಗೇಟಿಗೆ ಹೋಗಿ, ಇಲ್ಲಾಂದರೆ ಕುಣಗಲ್ಗೆ ಹೋಗಿ ಇಳ್ಕೊಂಡ್ರು ಕುಣಗಲ್ಲಿಂದನೂ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಬಸ್ಸಸ್ ಇರುತ್ತೆ. ಸೊ ಇಲ್ಲ ಅಂದರೆ ಗೇಟಿಗೆ ಬಂದು ಅಲ್ಲಿಂದ 20 ರೂಪೀಸ್ ಆಟೋ ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಅಲ್ಲಿಂದ ಬಸ್ಗಳು ಕೂಡ ಮೈಸೂರಿಗೆ ಹೋಗೋ ಬಸ್ಗಳು ಅಲ್ಲಿಂದ ಹೋಗ್ತವೆ. ಸೊ ಫೈನಲ್ ಆಗಿ ನಾವು ಡೈರೆಕ್ಟಾಗಿ ಬಂದಾದಮೇಲೆ ಈಗ ದೇವ್ರ ದರ್ಶನ ಮಾಡಬೇಕು. ನಾನು ಫಸ್ಟ್ ಟೈಮ್ ಬಂದಿರೋದು ಚಾಮುಂಡೇಶ್ವರಿ, ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿಗೆ. ಎಲ್ಲೂ ನೋಡಿದ್ರು ಎಂಟ್ರಿಯಿಂದ ಎಲ್ಲೇ ನೋಡು ಕಾಯಿ. ಸೊ ಸಿಕ್ಕಾಪಟ್ಟೆ ಕಾಯಿ ಕಟ್ಟೋದು, ನಮ್ಮ ಅರ್ಕೆಗಳು, ನಮ್ಮ ಕೋರಿಕೆಗಳು ಇಷ್ಟು ವಾರಗಳು ಕಟ್ತೀವಿ ಅಂತ ಅಂದ್ಕೊಂಡ್ರೆ ಅಮ್ಮನವರು, ಅಂದರೆ ಚಾಮುಂಡೇಶ್ವರಿ ತಾಯಿ ಅವು ಕೆಲಸಗಳನ್ನ ಆಗೋ ಥರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಹಾಗೆ ಕಷ್ಟಗಳಿಲ್ದಿರೋ ಮನೆ ಯಾವುದು, ಕಷ್ಟಗಳು ಅಂದರೆ ನೆಮ್ಮದಿ ಇರೋ ಮನುಷ್ಯ ಯಾರು ಅನ್ನೋ ಥರ ಪ್ರತಿಯೊಬ್ಬರಿಗೂ ಏನೋ ಒಂದು ಕಷ್ಟ ಇರುತ್ತೆ, ಏನೋ ಒಂದು ನೋವಿರುತ್ತೆ, ಗೊಂದಲ ಇರುತ್ತೆ, ಏನೋ ಒಂದಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಥರ ಒಂದು ಹರಕೆ ಮಾಡಿಕೊಂಡ್ರೆ, ಇಲ್ಲಿ ದೇವ್ರ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡ್ಬಂದರೆ, ಕಾಯಿ ಕಟ್ಟಿದ್ರೆ ನಮ್ಮ ಕಷ್ಟಗಳು ಬಗೆಹರುತ್ತೇನೋ ಅಂದ್ಕೊಂಡು ಸಿಕ್ಕಾಪಟ್ಟೆ ಜನ ಅಂತ ಹೇಳ್ತೀನಲ್ಲ, ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಹೋಗ್ತಾ ಇದ್ದಾರೆ. ಅದು ಕಂಟಿನ್ಯೂಸ್ ಆಗಿ ವಾರ ಫಾಲೋ ಮಾಡೋರು ಇದ್ದಾರೆ, 9 ವಾರಗಳನ್ನ ಕಾಯಿ ಕಟ್ಟೋರು ಇದ್ದಾರೆ. ಈ ರೀತಿ ಅವರು ಎಷ್ಟು ಹರಕೆ ಮಾಡ್ಕೊಂಡು ಹೋಗ್ತಾರೆ ನೋಡಿ, ಅಷ್ಟು ವಾರಗಳನ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋರು ಇದ್ದಾರೆ. ಕೆಲವೊಬ್ಬರಿಗೆ ನಮಗೆ 9 ವಾರ ಅಂದ್ಕೊಂಡಿದ್ವಿ, ಅದಕ್ಕೆ ಮುಂಚೆನೇ ನಮಗೆ ಒಳ್ಳೆಯದಾಗಿದೆ ಅನ್ನೋದು ಹೇಳೋರು ಇದ್ದಾರೆ.
ಮತ್ತು ಫಾಲೋ ಮಾಡೋರು ಇದ್ದಾರೆ, ತುಂಬ ಇದ್ದಾರೆ. ಇಲ್ಲಿಗೆ ಹೋದರೆ ಡೈರೆಕ್ಟಾಗಿ ಅಲ್ಲೇ ಕಾಯೆಲ್ಲ ಸಿಗುತ್ತೆ, ಅಲ್ಲೇ ಕೊಡ್ತಾರೆ. ಕಟ್ಟೋಕಾಯಿ 50 ರೂಪಾಯಿ ಕೊಟ್ಟರೆ ಅದು ಕಾಯಿ ಕೊಡ್ತಾರೆ. ಅಲ್ಲೇ ದೇವ್ರನ್ನ ಪ್ರದರ್ಶನ ಹಾಕಿ 9 ಪ್ರದರ್ಶನ ಹಾಕಿ ಅಲ್ಲೇ ದೇವಸ್ಥಾನದಲ್ಲಿ ಕಟ್ಟಿ ಬರಬೇಕು. ಸಿಕ್ಕಾಪಟ್ಟೆ ಕಾಯಿ ಕಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಅಲ್ವಾ. ಹಾಗೆ ಉಪ್ಪಿನ ಆರತಿ, ಬೆಲ್ಲದ ಆರತಿ ಎಲ್ಲನೂ ಇಲ್ಲಿ ಮಾಡ್ತಾರೆ ಅಮ್ಮನವ್ರಿಗೆ. ಹಾಗಾಗಿ ಅದನ್ನು ಕೂಡ 30 ರೂಪಾಯಿ ಚಾರ್ಜ್ನ ಮಾಡ್ತಾರೆ ಉಪ್ಪಿನ ಆರತಿಗೆ. ನನ್ನ ಮನಸ್ಸಲ್ಲಿ ದೇವರು ಅಂದರೆ ತುಂಬ ಭಕ್ತಿ ಇದೆ, ಜೊತೆಗೆ ನಂಬಿಕೆ ಕೂಡ ಇದೆ. ಬಟ್ ಆದರೆ ನನಗೆ ಈ ತುಂಬ ದೇವಸ್ಥಾನಗಳು ಫೇಮಸ್ ಆಗಿದ್ದು ಇತ್ತೀಚೆಗೆ ಅಂತ ಅಂದರೆ ಆಫ್ಟರ್ ಕೊರೋನಾ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದು. ಮುಂಚೆ ಎಲ್ಲ ನನಗೆ ಈ ದೇವಸ್ಥಾನಗಳು ಗೊತ್ತೇ ಇರಲಿಲ್ಲ. ಅಂದರೆ ಸುಮಾರು ದೇವಸ್ಥಾನಗಳು, ಈ ದೇವಸ್ಥಾನ ಅಂತಲ್ಲ. ಬಟ್ ಅದೊಂದು ಆಫ್ಟರ್ ಕೊರೋನಾ ಒಂದು ರೀಸನ್. ಆದರೆ ಈ ಗೌರ್ಮೆಂಟ್ ಬಸ್ಸು ಫ್ರೀ ಬಿಟ್ಟ ಮೇಲೆ ಸಿಕ್ಕಾಪಟ್ಟೆ ದೇವಸ್ಥಾನಗಳು, ಸಿಕ್ಕಾಪಟ್ಟೆ ಪ್ಲೇಸಸ್ಗಳು ಫೇಮಸ್ ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಇದು ನನಗನ್ಸಿದ್ದು. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಫೈನಲ್ ಆಗಿ ಮನೆಗೆ ಬಂದಿದ್ದಾಯಿತು. ಇವತ್ತಂತೂ ಸಿಕ್ಕಾಪಟ್ಟೆ ನನ್ನ ಲೈಫಲ್ಲಿ ಯಾವತ್ತೂ ಈ ಥರ ನನಗೆ ತಲೆನೋವು ಬಂದಿದ್ದಿಲ್ಲ. ತಲೆ ಎಲ್ಲ ಕಿತ್ತು ಸೈಡ್ ಗಿಡನ ಕೂದಲೆಲ್ಲ ಕಿತ್ತು ಹಾಕೋಬಿಡೋಣ ಅನ್ನೋಷ್ಟು ತಲೆನೋವು. ನನಗೆ ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ತಲೆ ಬಗ್ಸೋಕ್ಕಾಗ್ತಾಯಿಲ್ಲ, ತಲೆ ಎತ್ತೋಕ್ಕೂ ಆಗ್ತಾಯಿಲ್ಲ. ಅಷ್ಟು ತಲೆನೋವು ಬರ್ತಾಯಿದೆ. ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ರೂ ನನಗೆ ಕಂಟ್ರೋಲ್ ಆಗ್ತಾಯಿಲ್ಲ. ಇದೇ ಫಸ್ಟ್ ಟೈಮು ನನಗೆ ಈ ಥರ ಒಂದು ತಲೆನೋವು ಬಂದಿದ್ದು. ಯಾವತ್ತೂ ಇಷ್ಟು ಬಂದಿರಲಿಲ್ಲ ನನಗೆ. ಅಂದರೆ ಬಂದರೆ ತಕ್ಷಣ ಮಾತ್ರೆ ಒಂದು ತಗೊಂಡ್ರೆ ಸರಿ ಹೋಗ್ತಾಯಿತ್ತು. ಇವತ್ತು 2 ಮಾತ್ರೆ ತೊಗೊಂಡಿದ್ದೀನಿ. ಅಷ್ಟು ಅಂದರೆ ಬುದ್ಧಿ ಇಲ್ದಿರ ಅಂತ ಹೇಳ್ತಾರಲ್ವ, ಆ ಥರ ಬುದ್ಧಿ ಇದ್ರೂ ಆ ನೋವಿಗೆ 2 ಮಾತ್ರೆ ತೊಗೊಂಡಿದ್ದೀನಿ. ತೊಗೊಂಡ್ರೂ ನನಗೆ ಕಂಟ್ರೋಲ್ ಆಗ್ತಾಯಿಲ್ಲ, ತಲೆ ಬಗ್ಸೋಕ್ಕಾಗ್ತಾಯಿಲ್ಲ, ಹಿಂಗೆ ಅಳ್ಳಾಡ್ಸೋಕೆ ಕೂಡ ಆಗ್ತಾಯಿಲ್ಲ, ಸುಮ್ಮನೆ ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅಷ್ಟು ತಲೆನೋವು ಅಂದರೆ ತಲೆನೋವು. ಬೆಳಗ್ಗೆ ಎದ್ದು ಶೀತದಲ್ಲಿ ಹೋಗಿ ಬಂದಿರೋದಕ್ಕೂ ಏನೋ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಮತ್ತೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್.